ಪದ್ಧತಿಯಂತೆ ಶ್ರೀ ಹಜರತ್ ಸುಲ್ತಾನ್ ಮಶಾಕ್ ಉರುಸ್ 2026 ಸುಕ್ಷೇತ್ರ ಇಟಗಾಕೆ ಗ್ರಾಮದಲ್ಲಿ ಬಹು ವಿಜೃಂಭಣೆಯಿಂದ ಇಂದು ಜರುಗುತ್ತಿದ್ದು ದಿನಾಂಕ 25/3/2026 ಬುಧವಾರರಂದು ರಾತ್ರಿ 9 ಗಂಟೆಗೆ ಗ್ರಾಮದ ಗಣ್ಯ ವ್ಯಕ್ತಿಗಳ ಮನೆಯಿಂದ ಗಂಧ ಸಂದಾಲ್ ನೆರವೇರಲಾಗುವುದು. ಅದೇ ರೀತಿಯಾಗಿ ದಿನಾಂಕ 26/3/2026 ಗುರುವಾರ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಗೀಗಿ ಪದಗಳು ಪ್ರತಿಷ್ಠಿತ ಒಂದು ನೆರೆ ಗ್ರಾಮದವರಾದ ಸುಜಾತ ದೇವರಗೊಬ್ಬೂರ್ ಹಾಗೂ ಸಂಗಡಿಗರಿಂದ ಮತ್ತು ಶರಣಬಸಪ್ಪ ನದಿಶಿನ್ನೂರು ಸಂಗಡಿಗರಿಂದ ಗೀಗಿ ಪದಗಳ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಹಜರತ್ ಸುಲ್ತಾನ್ ಮಶಾಕ್ ಅವರ ಭಕ್ತಿಗೆ ಮತ್ತು ಪ್ರೀತಿಗೆ ಪಾತ್ರರಾಗಬೇಕೆಂದು ನಮ್ಮ ಸರ್ವ ಇಟಗಾಕೆ ಸದ್ಭಕ್ತ ಮಂಡಳಿ ಪರವಾಗಿ ನಾನು ಕೋರುತ್ತೇನೆ. मशाक दरगाह इटगा के आज संदल है, कल चिराका और परसों कुश्ती। हर साल के सरा ये साल भी अच्छा हो गया। हर साल कुश्ती रहती है और संदल रहता। चिराका आज 25 तारीख 3वां महीना 2026 संदल है हजरत सुल्तान मशाक साहिब का। ऐसा क्या नहीं, सब अच्छे लोग हैं, सब गाँव भर के अच्छा कर लेके निकल रहे। अच्छा है सर. ಹಜರತ್ ಸುಲ್ತಾನ್ ಮಶಾಕ್ ದರ್ಗಾರವರ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ನಮ್ಮ ಗ್ರಾಮದ ಮುಖ್ಯಸ್ಥರಂಥ ಶ್ರೀ ರಾಮರಾಯ ಸೌಕರ್ ಅವರ ಮನೆಯಿಂದ ಒಂದು ಗಂಧ ತರುವಂಥ ಒಂದು ಕಾರ್ಯಕ್ರಮ ಇದೆ. ಮತ್ತು ನಾಳೆ ಗೀಗಿ ಪದ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಜನರು ಬಂದು ನಮ್ಮ ಗ್ರಾಮದ ಆರಾಧ್ಯ ದೇವರಂಥ ಶ್ರೀ ಹಜರತ್ ಸುಲ್ತಾನ್ ಮಶಾಕ್ ದರ್ಗಾರವರ ಆಶೀರ್ವಾದಕ್ಕೆ ಒಳಗಾಗಬೇಕು ಅಂತ ಹೇಳಿ ಒಂದು ವಿನಂತಿ ಮಾಡ್ಕೊತೇನೆ. ಹಿಂದಕ್ಕೆ ಸರಿ ಹಾಗೆ ಹಾಕ್ದವ್ರು ಹಿಂದಕ್ಕೆ ಸರಿ ಹಿಂದಕ್ಕೆ ಸರಿ ಹಾಕ್ದವ್ರು ಹಾಕಿ ಸರಿ ಕೂಗು ಹಾಂ ಹಿಂಗೆ ಎದುರು खत्म हो
ಹಜರತ್ ಸುಲ್ತಾನ್ ಮಶಾಕ್ ಉರುಸ್ 2026 ನಮ್ಮ ಸುಕ್ಷೇತ್ರ ಇಟಗಕ್ಕೆ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರ ಒಂದು ಭಾವೈಕ್ಯತೆಯ ಸಂಕೇತವಾಗಿ ನಮ್ಮಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಅತ್ಯಂತ ವಿಜೃಂಭಣೆಯಿಂದ ಗ್ರಾಮದ ಸಮಸ್ತ ಭಕ್ತಾದಿಗಳು ಸೇರಿಕೊಂಡು ಈ ಒಂದು ಹಜರತ್ ಸುಲ್ತಾನ್ ಮಶಾಕ್ ಜಾತ್ರೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲಾಗುವುದು. ಇಂದು ದಿನಾಂಕ 25/3/2026 ಬುಧವಾರರಂದು ರಾತ್ರಿ 9 ಗಂಟೆಯಿಂದ ಗ್ರಾಮದ ಗಣ್ಯ ವ್ಯಕ್ತಿಗಳ ಮನೆಗಳಿಂದ ಗಂಧ ಸಂದಾಲ್ ಅರ್ಪಿಸಲಾಗುವುದು. ಗ್ರಾಮದ ಸಮಸ್ತ ಭಕ್ತಾದಿಗಳು ಈ ಒಂದು ಸುಲ್ತಾನ್ ಮಶಾಕನ ಒಂದು ಪವಿತ್ರ ಸ್ಥಳಕ್ಕೆ ಆಗಮಿಸಿ ಎಲ್ಲ ಭಕ್ತಾದಿಗಳು ಗಂಧವನ್ನು ಏರಿಸುವುದರ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಅದೇ ರೀತಿಯಾಗಿ ನಾಳಿನ ದಿನಾಂಕದಂದು ನಮ್ಮ ಸುಲ್ತಾನ್ ಮಶಾಕರ ದೀಪೋತ್ಸವ ಕಾರ್ಯಕ್ರಮ ನೆರವೇರಲಾಗುವುದು. ಅಂದೇ ರಾತ್ರಿ ಇಡೀ ರಾತ್ರಿಯು ವಿವಿಧ ಗ್ರಾಮಗಳಿಂದ ಆಗಮಿಸಿದಂಥ ಗೀಗಿ ಪದಗಳು ಸಹ ಒಂದು ಮನೋರಂಜನೆಗಾಗಿ ಏರ್ಪಡಿಸಲಾಗುವುದು. ನಂತರ ಮಧ್ಯಾಹ್ನ 4 ಗಂಟೆಗೆ ಈ ಒಂದು ಗೀಗಿ ಪದಗಳ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಒಂದು ಸಣ್ಣ ಕಿರು ಜಂಗಿ ಕುಸ್ತಿ ಒಂದು ಕಾರ್ಯಕ್ರಮವೂ ಸಹ ಏರ್ಪಡಿಸುತ್ತಾರೆ. ನಂತರ ಈ ಒಂದು ಜಾತ್ರೆಗೆ ಅಂದರೆ ಉಗಾದಿಯ ಹಬ್ಬದ ನಂತರ 7 ದಿನಕ್ಕೆ ಈ ಒಂದು ಹಜರತ್ ಸುಲ್ತಾನ್ ಮಶಾಕ್ ಉರ್ಸ್ ಪ್ರತಿ ವರ್ಷವೂ ಅತ್ಯಂತ ಇನ್ನು ಪ್ರತಿ ವರ್ಷ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ನೆರವೇರಲಾಗದು. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸಕಲ ಭಕ್ತಾದಿಗಳು ಆಗಮಿಸಿ ಸುಲ್ತಾನ್ ಮಶಾಕನ ಒಂದು ಭಕ್ತಿ ಅರ್ಪಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬೇಕೆಂದು ಸಮಸ್ತ ಗ್ರಾಮಸ್ಥರ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ.